ವೆಲ್ಕಮ್ ಎವ್ರಿಬಡಿ ಟು ಸ್ಟ್ರೀಟ್ ಟಾಕ್ ವಿತ್ ಮಧು. ಯಾರು ನನ್ನ ಈ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲಾದ್ರೂ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಸ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಬ್ಲಾಗ್ಗಳನ್ನ ನೋಡಿ ನಿಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ, ಕಾಮೆಂಟ್ಸ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ನ್ಯೂಸ್ ಪೇಪರ್ ಓದುವ ಹವ್ಯಾಸವನ್ನ ಬೆಳೆಸ್ಕೊಳ್ಳಿ. ಅಂಡ್ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ ವಿಮೆನ್ ಅಂಡ್ ದಿ ಬ್ಯಾಕ್ವರ್ಡ್ ಕಮ್ಯುನಿಟಿ, ಇವತ್ತಿನ ನನ್ನ ಮಾತುಗಳನ್ನ ಆಡ್ಬೇಕು ಅನ್ಕೋತಿದ್ದೀನಿ. ನ್ಯೂಸ್ ಪೇಪರ್ ನಲ್ಲಿ ಕಳೆದು ಹೋಗಿರುವ ವಿಚಾರಗಳನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಒಂದು ಭಾರತ್ ಬಂದ್, ಅದು ಕಳೆದು ಹೋಗಿರೋ ವಿಚಾರ ಅಷ್ಟೇ. 2 ದಿವಸ ಭಾರತ್ ಬಂದ್ ಮಾಡ್ತೀವಿ ಅಂತ ಮೋದಿ ವಿರುದ್ಧ ಧ್ವನಿ ಎತ್ತಿದ್ದಂತಹ ತುಂಬಾ ಜನರು ಡೈನಾಮೈಟ್ ಸಿಡಿಸ್ತಾರೆ, ಇಡೀ ಭಾರತವೇ ಸ್ತಬ್ಧವಾಗಿ ಹೋಗುತ್ತೆ ಅಂತ ಎದುರು ನೋಡ್ತಾ ಇದ್ದವ್ರಿಗೆ ಏನು ಹಾಗಾಗದಲೆ ಟುಸ್ ಪಟಾಕಿ ಒಂದು ಡೈನಾಮೈಟ್ ಹೆಸರಿನಲ್ಲಿ ಸೋತ್ ಹೋದದ್ದನ್ನ ನೋಡಿದ್ವಿ. ಯಾವುದೇ ರೀತಿಯ ಸೌಕರ್ಯಗಳು, ಸೌಲಭ್ಯಗಳು ಇರೋದಿಲ್ಲ. ಹೋಗೋದು ಹೇಗೆ, ಬರೋದು ಹೇಗೆ, ಹೌ ಡು ವಿ ಹ್ಯಾವ್ ಟು ಕಮ್ಯೂಟ್ ವೆನ್ ದೇರ್ ಇಸ್ ಅ ಲಾಟ್ ಆಫ್ ಭಾರತ್ ಬಂದ್ ಹ್ಯಾಪನಿಂಗ್ ಅಂತ ಯೋಚನೆ ಮಾಡ್ತಾ ಇದ್ದವ್ರಿಗೆ ಏನು ಸಮಸ್ಯೆ ಇಲ್ಲ. ಎಲ್ಲ ಕಡೆನೂ ಓಡಾಡ್ಕೊಂಡು ಅಚ್ಚುಕಟ್ಟಾಗಿ 2 ದಿವಸ ಕಾಲ ಕಳೆದ್ರು. ಸ್ಕೂಲು ಕಾಲೇಜ್ಗಳಿಗೆ ಹೋಗದೇ ಇರುವ ಮಕ್ಕಳು ಮನೇಲೆ ಕೂತು ಎಕ್ಸಾಮಿನೇಷನ್ ಪ್ರಿಪರೇಷನ್ ಗಳನ್ನ ಮಾಡ್ಕೊಳ್ತಿದ್ದಾರೆ, ಕೆಲವರು ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಭಾರತ್ ಬಂದು ಅವ್ರಿಗೊಂದು ಸ್ವಲ್ಪ ಸಪೋರ್ಟಿವ್ ಆಗಿತ್ತು. ಜೊತೆಗೆ ಹೆಚ್ಚಿ ರಸ್ತೆಯಲ್ಲಿ ಖಾಲಿ ಇದ್ದಿದ್ರಿಂದ ರೆಗ್ಯುಲರ್ ಕಮ್ಯೂಟಿಂಗ್ ಸ್ವಲ್ಪ ಈಸಿ ಆಯ್ತು. ಭಾರತ್ ಬಂದ್ ಅಷ್ಟು ಮಾತ್ರ ಮಾಡಿದ್ಬಿಟ್ರೆ ಏನನ್ನೂ ಮಾಡ್ಲಿಲ್ಲ. ಕೋರ್ಸ್ ಹೂವು ಹಣ್ಣು ತರಕಾರಿ ಮಾರಾಟ ಮಾಡುವಂತಹ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಸಖತ್ತಾಗಿ ಪ್ರಾಬ್ಲಮ್ ಅನುಭವಿಸಿದ್ರು. ಈ ಎಲ್ಲವದನ್ನು ಯಾತಕ್ಕೋಸ್ಕರ ಮಾಡಿದ್ರು ಅಂತಂದ್ರೆ ಮೋದಿ ವಿರುದ್ಧ ಅವ್ರಿಗೆ ಅಸಹನೆ ಇದೆ, ಮೋದಿ ವಿರುದ್ಧ ಪ್ರತಿಭಟನೆ ಮಾಡ್ಬೇಕಿತ್ತು. ಹಾಗಾಗಿ ಭಾರತ್ ಬಂದನ್ನ ತಮ್ಮ ಅಸ್ತ್ರವನ್ನಾಗಿ ಪ್ರಯೋಗ ಮಾಡಿದ್ರು. ಇದು ಮೋದಿ ಫೋಬಿಯಾ ಅಟ್ಯಾಕ್ ಆಗಿರುವಂತಹ ಕೆಲವರು ಮಾಡಿದಂತಹ ವಿಚಾರಗಳು. ಈ ಮೋದಿ ಫೋಬಿಯಾ ಯಾವ ಲೆವೆಲ್ ಹೋಗಿದೆ ಅಂದ್ರೆ, ಆತ ಬಿಜೆಪಿನಲ್ಲಿ ಇರೋದನ್ನ ಸುಮ್ಮನೆ ಬಿಜೆಪಿನಲ್ಲಿ ಇದಾರೆ ಅಂತ ನಾಮಕಾವಸ್ಥೆಗೆ ಹೇಳ್ತಾರೆ ಹೊರತಾಗಿ ಬಿಜೆಪಿ ಮಾಡ್ತು ಅಂತಾನೋ ಹೇಳ್ತಿಲ್ಲ, ಸೆಂಟ್ರಲ್ ಗವರ್ಮೆಂಟ್ ಮಾಡ್ತಾ ಇದೆ ಅಂತಾನೋ ಹೇಳ್ತಿಲ್ಲ. ಅಲಯನ್ಸ್ ಪಾರ್ಟಿಗಳು ಅವ್ರ ಜೊತೆಗಿದ್ದಾರೆ ಅನ್ನೋದನ್ನ ಮರ್ತು ಬಿಟ್ಟು ಮೋದಿ ಮಾಡಿದ್ರು ಹೇಳ್ತಾರೆ. ಸೊ ಅಲಯನ್ಸ್ ಪಾರ್ಟಿ ಅವ್ರು ಏನು ಮಾಡ್ತಾನೆ ಇಲ್ವಾ ಕೆಲಸಗಳು, ಅವ್ರ ಜೊತೆ ಕೆಲಸ ಮಾಡ್ತಾ ಇರೋದ್ರಿಂದನೇ ತಾನೇ ಇಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಹಾಗೆ ನಿಂತಿರೋದು. ಅಷ್ಟು ಜನ ಅದನ್ನ ಒಪ್ಕೊಂಡಿರೋದ್ರಿಂದ ತಾನೇ ಕೆಲವು ಚೇಂಜಸ್ ಗಳನ್ನ, ಬದಲಾವಣೆಗಳನ್ನ ನಾವು ನೋಡ್ತಾ ಇರೋದು, ಅನುಭವಿಸ್ತಾ ಇರೋದು. ಈವನ್ ಇಟ್ ವಾಸ್ ವೆರಿ ಟಫ್, ಡಿಮಾನಿಟೈಸ್ ಆದಾಗ ಆಗ್ಲೂ ಕೂಡ ಅದನ್ನ ಸಹನೆಯಿಂದ ಕಾಯ್ಕೊಂಡು ಬಂದಿದ್ದೀವಿ. ಎಷ್ಟೋ ವರ್ಷಗಳು ಒಂದು ಪಕ್ಷ ಆಳ್ಕೊಂಡ್ ಬರ್ತಾ ಇತ್ತು. ಇವಾಗ ಲೆಟ್ ಸಿ ಏನಾಗುತ್ತೆ ಅಂತ ಜನ ಕೂಡ ಯೋಚನೆ ಮಾಡ್ತಾ ಕಾಯ್ಕೊಂಡಿದ್ದಾರೆ. ಈಗ ಅವರು ತಮ್ಮ ಅಭಿಪ್ರಾಯಗಳನ್ನ ಬರುವ ಎಲೆಕ್ಷನ್ ನಲ್ಲಿ ತಿಳಿಸ್ತಾರೆ. ಅದಕ್ಕೆ ಮುಂಚೆ ಮೋದಿ ಮಾಡಿರೋದು ಎಲ್ಲಾದ್ರೂ ತಪ್ಪು, ಅಥವಾ ಸೆಂಟ್ರಲ್ ಗವರ್ಮೆಂಟ್ ಅನ್ನೋದನ್ನ ಬಿಟ್ಬಿಟ್ಟು, ಅಥವಾ ಬಿಜೆಪಿ ಮಾಡಿದೆ ಅನ್ನೋದನ್ನ ಬಿಟ್ಬಿಟ್ಟು, ಅಥವಾ ಅಲಯನ್ಸ್ ಪಕ್ಷಗಳು ಏನೋ ಮಾಡಿದಾವೆ ಅಂತ ಹೇಳೋದನ್ನ ಬಿಟ್ಟು ಮೋದಿ ಮಾಡಿದ್ರು ಅಂತ ಹೇಳ್ಕೊಂಡು ಮೋದಿ ಜಪಾನೇ ಮಾಡ್ತಾ, ಮೋದಿ ಬಗ್ಗೆ ಗೊತ್ತಿಲ್ಲದೆ ಇದ್ದವರು ಅವ್ರನ್ನೇ ಕುರಿತು ಯೋಚನೆ ಮಾಡುವ ರೀತಿಯಲ್ಲಿ ಪ್ರೇರೇಪಣೆ ಮಾಡ್ತಾ ಇರುವ ನಿಮ್ಮೆಲ್ಲರಿಗೂ ಒಂದು ಹ್ಯಾಟ್ಸ್ ಆಫ್. ನಾನು ಮೋದಿ ಪರನೂ ಅಲ್ಲ, ಬಿಜೆಪಿ ಪರನೂ ಅಲ್ಲ, ಯಾರ ಪರನೂ ಅಲ್ಲ. ಟ್ರೈಂಗ್ ಟು ಟಾಕ್ ಸ್ಟ್ರೈಟ್ ಅಬೌಟ್ ಸರ್ಟನ್ ಥಿಂಗ್ಸ್ ಯಾವ್ದಾಗ್ತಿದೆ ಅಂತ. ಎಲ್ಲರಿಗೂ ತಮ್ಮ ಅನಿಸಿಕೆಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಡೆಮಾಕ್ರಸಿಯಲ್ಲಿ ರೈಟ್ಸ್ ಇದೆ. ಯಾರ ಮನಸ್ಸಿಗೂ ನೋವು ಮಾಡದೆ ಮಾತಾಡೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಅವ್ರು ಮಾಡ್ತಿರೋ ಸರಿಯೋ ತಪ್ಪೋ ಅನ್ನೋದನ್ನ ಜನರ ವಿವೇಚನೆಗೆ ಬಿಟ್ಟು ನೀವ್ ಏನ್ ಮಾಡ್ಬೇಕು ಅನ್ಕೊಂಡಿದ್ರೋ ಅದನ್ನ ಸರಿಯಾದ ಹೆಜ್ಜೆ ಇಟ್ಟು ಯೋಚನೆ ಮಾಡಿ. ಹೀಗೆ ಸುಮ್ಮನೆ ದೊಡ್ಡ ಡೈನಾಮೈಟ್ ಸಿಡಿಸ್ತೀವಿ ಅನ್ಕೊಂಡು ಮೋದಿ ಫೋಬಿಯಾದಲ್ಲಿ ಅಟ್ಯಾಕ್ ಆದ ಹಾಗೆ ಸೈಕಿಕ್ಗಳ ತರ ಆಡೋದ್ರನ್ನ ಬಿಟ್ಟು ಬೇರೆ ಇನ್ನೇನಾದ್ರು ಕೆಲಸ ಮಾಡಿದಾಗ ಈ ಮೋದಿ ಹೆಸರನ್ನ ನೀವು ನಿಲ್ಲಿಸ್ತೀರಿ, ಬೇರೆಯವರು ಯೋಚನೆ ಮಾಡೋದು ನಿಲ್ಲಿಸ್ತಾರೆ. ಅಟ್ಲೀಸ್ಟ್ ಎಲೆಕ್ಷನ್ ಟೈಮಲ್ಲಿ ಬೇರೆ ಇನ್ನೇನಾದ್ರೂ ಒಂದನ್ನ ಹೊಸದನ್ನ ನೋಡಬಹುದೇನೋ. ಸೊ ಥಿಂಕ್ ಓವರ್ ಇಟ್ ಇನ್ ದಟ್ ಡೈಮೆನ್ಷನ್ ಅಂತ. ಸುಪ್ರೀಂ ಕೋರ್ಟ್ ಆರ್ಡರ್ ಪಾಸ್ ಮಾಡಿದ ನಂತರ ಶಬರಿಮಲೆಗೆ ಹೋದ ಹೆಣ್ಣು ಮಕ್ಕಳು ಈಗ ಕೇರಳ ಹೈಕೋರ್ಟ್ ಪರ್ಮಿಷನ್ ಕೊಟ್ಟಿದೆ ಅಂತ ಹೇಳಿ ಅಗಸ್ತ್ಯ ಮಲೆಗೂ ಹೋಗ್ತೀವಿ ಅಂತ ಹೊರಟು ನಿಂತಿದ್ದಾರೆ. ಈಗಾಗಲೇ ರಿಜಿಸ್ಟ್ರೇಷನ್ಸ್ ಓಪನ್ ಆಗಿದೆ. ರಿಜಿಸ್ಟರ್ ಮಾಡಿಕೊಂಡು ಅಗಸ್ತ್ಯ ಮಲೆಗೆ 2 ದಿವಸ ನಡ್ಕೊಂಡು ದಟ್ಟವಾದ ಕಾಡಿನಲ್ಲಿ ಹೋಗಿ ಅಗಸ್ತ್ಯರ ದೇವಸ್ಥಾನಕ್ಕೆ ಹೋಗಿ ಬರ್ಬೋದಂತೆ. ಆದ್ರೆ ಅಲ್ಲೇ ಇರುವ ಬುಡಕಟ್ಟು ಜನಾಂಗದವರು ಅಥವಾ ಟ್ರೈಬಲ್ ಕಮ್ಯುನಿಟಿ ಅವರು ಆ ದೇವಸ್ಥಾನಕ್ಕೆ ತಮ್ಮ ಹೆಣ್ಣು ಮಕ್ಕಳನ್ನು ಕೂಡ ಕಳಿಸೋದಿಲ್ಲ. ದ ಸಿಂಪಲ್ ರೀಸನ್, ಅಗಸ್ತ್ಯ ತಮ್ಮ ಆರಾಧ್ಯ ದೈವವೂ ಹೌದು, ಆತನೇ ನಮ್ಮ ಟ್ರೈಬ್ಗೆ ರಾಜನೂ ಹೌದು ಅಂತ ಅವ್ರು ನಂಬ್ಕೊಂಡು ಗೌರವದಿಂದ ಬಿಟ್ಬಿಟ್ಟಿದ್ದಾರೆ. ಆದ್ರೆ ನಮ್ಮ ಡಿಜಿಟಲ್ ಯುಗದ ಹೆಣ್ಣು ಮಕ್ಕಳು ಅಂದ್ರೆ ಇಷ್ಟು ಸಣ್ಣ ಕಮ್ಯುನಿಟಿ ಇದೆಯಲ್ಲ, ಎಲ್ಲ ಹೆಣ್ಣು ಮಕ್ಕಳನ್ನು ರೆಪ್ರೆಸೆಂಟ್ ಮಾಡ್ತೀವಿ ಅನ್ಕೊಂಡಿರುವ ಪ್ರಗತಿಪರ ಹೆಣ್ಣು ಮಕ್ಕಳು ಅವ್ರು ಮಾತ್ರ ಅಲ್ಲಿಗೆ ಹೋಗಿ ನಾವು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ಬಿಡ್ತೀವಿ, ಆಮೇಲೆ ಏನಾಗುತ್ತೆ ನೋಡೋಣ ಅನ್ಕೊಂಡಿದ್ದಾರೆ. 1000 ರೂಪಾಯಿ ಕೊಟ್ಟು ರಿಜಿಸ್ಟರ್ ಮಾಡಿ ಅಲ್ಲಿಗೆ ಹೋಗ್ತಾರಂತೆ. ಅವ್ರನ್ನ ಎಸ್ಕಾರ್ಟ್ ಮಾಡೋದಕ್ಕೆ 4-5 ರೂಪಾಯಿನ ಸರ್ಕಾರ ಖರ್ಚು ಮಾಡಿ ಅವ್ರ ಜೊತೆ ಕಳಿಸ್ಬೇಕು. ಅವ್ರಿಗೆ ಸೇಫ್ಟಿ ಕೊಡ್ಬೇಕಲ್ಲ, ಅದಕ್ಕೋಸ್ಕರ. ವಾಟ್ ನಾನ್ಸೆನ್ಸ್ ಇಸ್ ದಿಸ್? ಬೇಕಾ? ಅಲ್ಲಿ ಕೇವಲ ಧರ್ಮ ಒಂದೇ ಅಲ್ಲ, ಪ್ರಕೃತಿಯ ಉಳಿವು ಅಳಿವು ಕೂಡ ಉಳ್ಕೊಂಡಿದೆ. ನಾಗಬನಗಳು ಇದ್ವು, ಈ ರೀತಿಯ ದಟ್ಟವಾದ ಕಾಡಿನಲ್ಲಿ ದೇವಸ್ಥಾನಗಳಿದ್ವು. ಅವ್ಯಾವುದು ಪ್ರಾರ್ಥನಾ ಗೋಪುರಗಳಾಗಿರ್ಲಿಲ್ಲ, ಅಥವಾ ಬರೀ ಸುಮ್ಮನೆ ಪ್ರಾರ್ಥನಾ ಮಾಡುವ ಮಂದಿರಗಳು ಅಲ್ಲ. ಅಲ್ಲಿ ಹೋಗಿ ಧರ್ಮವನ್ನ ನಿಲ್ಲಿಸೋದಕ್ಕೂ ಹೋಗ್ತಾ ಇರಲಿಲ್ಲ. ತಮ್ಮ ಮನಸ್ಸಿನ ಆಂತರ್ಯವನ್ನ ಬಿಚ್ಚಿಟ್ಟು ಏನನ್ನ ಕಲ್ಸ್ಕೊಂಡು ಬರುವಂತಹ ಕ್ಷೇತ್ರಗಳಾಗಿದ್ವು. ಅಲ್ಲಿ ಎಲ್ಲಿ ನಾವು ಸನಾತನರು ಹೇಳ್ಕೊಂಡು ಬಂದಿದ್ದಾರೋ, ಏನಂತಾರೆ ಅದನ್ನ, ಪ್ರಾಣ ಪ್ರತಿಷ್ಠೆ ಮಾಡಿರುವಂತಹ ದೇವರುಗಳಾಗಿರೋದ್ರಿಂದ ಅಲ್ಲಿ ಅದರದೇ ಆದಂತಹ ಒಂದು ಶಕ್ತಿ, ಒಂದು ಚೈತನ್ಯ ಇದೆ. ಅದನ್ನೇನೋ ಹೇಳ್ಕೊಂಡು ಬಂದಿದ್ದಾರೆ ಹಿಂದಿನಿಂದ.
ಆದ್ರೆ ಯೋಚನೆ ಮಾಡೋಣ, ಧರ್ಮ ಅವನ್ನೆಲ್ಲ ಬಿಟ್ಬಿಡಿ. ಈ ರೀತಿ ಒಂದು ಕಾಡಿನ ಮಧ್ಯದಲ್ಲಿ ಇರುವ ದೇವಸ್ಥಾನಕ್ಕೆ ಗಂಡಸರು ಮಾತ್ರ ಹೋಗಿ ತಕ್ಷಣ ವಾಪಸ್ ಬಂದ್ಬಿಡ್ತಿದ್ರು. ಈಗ ಹೆಂಗಸರು ಹೊರಟು ನಿಂತರು ಅಂದ್ರೆ ಅಲ್ಲಿರುವ ಮರಗಿಡಗಳನ್ನೆಲ್ಲ ತೆಗೆದು ರಸ್ತೆಯನ್ನ ಮಾಡಿ ಅವ್ರು ಹೋಗಿ ಬರೋದಕ್ಕೆ ಜಾಗದಲ್ಲಿ ಅಲ್ಲಿ ಇಲ್ಲಿ ಎಲ್ಲಾದ್ರೂ ಒಂದಿಷ್ಟು ಶೌಚಾಲಯಗಳನ್ನ ಕಟ್ಕೊಟ್ಟು ಟೀ ಸ್ಟಾಲ್ಗಳು ಅದು ಇದು ಎಲ್ಲ ಮಾಡ್ಕೊಡ್ಬೇಕಾಗುತ್ತೆ. ಯಾಕಂದ್ರೆ ನಿಜವಾಗ್ಲೂ ಹೆಣ್ಮಕ್ಳು ಡೆಲಿಕೇಟ್ ಆಗಿರ್ತಾರೆ. ಹಾಗಾಗಿ ಅವರ ಡೆಲಿಕೇಸಿಗೆ ಪೂರಕವಾದ ಒಂದು ವಾತಾವರಣನ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಪ್ರಕೃತಿಯನ್ನು ಮೊದಲು ಕಡಿದು ನಾಶ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ನಾಗಬನಗಳು ಇಲ್ಲ, ಈ ರೀತಿಯ ಜೀವ ವೈವಿಧ್ಯಗಳೂ ಇಲ್ಲ. ಎಲ್ಲದನ್ನು ಹಾಳು ಮಾಡ್ಕೊಳ್ಳೋದಕ್ಕೆ ನಾವು ಪ್ರಗತಿಪರ ಚಿಂತನೆಯಲ್ಲಿ ಯೋಚನೆ ಮಾಡ್ಬೇಕಾ? ಸ್ವಲ್ಪ ಯೋಚನೆ ಮಾಡಿ ನೋಡೋಣ. ಹೆಣ್ಮಕ್ಳು ಹೋಗೋದ್ರಿಂದ ಏನೋ ಸಮಸ್ಯೆ ಆಗ್ಬಿಡುತ್ತಾ ಅಂತ ಕೇಳುವ ಪ್ರಗತಿಪರರಿಗೆ ಉತ್ತರ ಕೊಡೋದಕ್ಕೆ ನಮಗಂತೂ ಆಗಲ್ಲ. ಆದ್ರೆ ಪ್ರಕೃತಿ ಅಂತೂ ಹಾಳಾಗುತ್ತೆ ಅನ್ನೋದು ನಿಮ್ಗೂ ಗೊತ್ತಿರ್ಬೇಕು. ಜೊತೆಗೆ ವಾವರ್ ದರ್ಗಾ ಇದೆಯಲ್ಲ, ಆ ದರ್ಗಾಕ್ಕೆ ಹೋಗಿ ಗಂಡಸರೆಲ್ಲರೂ ದರ್ಶನ ಮಾಡ್ಕೊಂಡು ಆನಂತರ ಶಬರಿಮಲೆ ದೇವಸ್ಥಾನಕ್ಕೆ ಹೋಗ್ತಾರಂತೆ. ಆದ್ರೆ ಇಲ್ಲಿ ಹೆಣ್ಮಕ್ಳು ವಾವರ್ ದರ್ಶನಕ್ಕೆ ಹೋಗಿದ್ದಕ್ಕೆ ಅಲ್ಲಿ ಒಳಗಡೆ ಅಲೋ ಮಾಡ್ಲಿಲ್ಲ. ಒಂದು ಇದು ಕಮ್ಯುನಲ್ ವಿಚಾರ ಅಲ್ಲ. ಆ ವಾವರ್ ದರ್ಗಾಕ್ಕೆ ಹೋಗುವ ಯಾವುದೇ ಜಾತಿಯ ಯಾವುದೇ ಧರ್ಮದ ಗಂಡಸರು ಹೋದ್ರು ಅಲ್ಲಿ ಸಲೀಸಾ ಒಳಗಡೆ ಬಿಡ್ತಾರೆ. ಯಾಕೆಂದ್ರೆ ವಾವರ್ ಹಾಗೂ ಶಬರಿಮಲೆಯ ಅಯ್ಯಪ್ಪ ಇಬ್ಬರು ಒಡನಾಡಿಗಳು ಅಂತ ಹೇಳ್ತಾರೆ. ಹಾಗಾಗಿ ಆ ಅಯ್ಯಪ್ಪನ ದರ್ಶನ ಮಾಡಕ್ ಹೋಗುವಂತ ಭಕ್ತಾದಿಗಳು ಇಲ್ಲೂ ಕೂಡ ಹೋಗಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಹೆಣ್ಣು ಮಕ್ಕಳನ್ನ ಬಿಡ್ಲಿಲ್ಲ. ಅಲ್ಲಿ ಹೆಣ್ಣು ಮಕ್ಕಳನ್ನ ಬಿಡದೇ ಇರೋದ್ರ ಬಗ್ಗೆ ಯಾವ ಹೆಣ್ಣು ಧ್ವನಿ ಎತ್ತಿಲ್ಲ. ಯಾಕೆ? ವಾವರ್ ದರ್ಗಾದಲ್ಲಿ ನಿಮ್ಮನ್ನ ಅಲೋ ಮಾಡ್ಲಿಲ್ಲ, ಹಾಗೆ ಆಚೆ ಕಳಿಸಿದ್ರು ಅನ್ನೋದು ಈಗಾಗಲೇ ಮೀಡಿಯಾಗಳಲ್ಲಿ ಹೊರಗೆ ಬಂದಿದೆ. ಆದ್ರೆ ಯಾತಕ್ಕೆ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ? ಯಾತಕ್ಕೆ ಅದನ್ನ ಸುಪ್ರೀಂ ಕೋರ್ಟ್ ಆಗ್ಲಿ ಹೈಕೋರ್ಟ್ ತಗೊಂಡು ಹೋಗ್ತಾ ಇಲ್ಲ? ಸಾಧ್ಯ ಇಲ್ಲ. ನೀವು ಹಾಗೆ ಮಾಡಿ ಅಂತ ನಾನು ಪ್ರೇರೇಪಿಸ್ತಾ ಇಲ್ಲ. ಆದ್ರೆ ಅರ್ಥ ಮಾಡ್ಕೊಳ್ಳಿ, ದೇರ್ ಆರ್ ಸರ್ಟನ್ ಥಿಂಗ್ಸ್ ದಟ್ ಆರ್ ಹಿಡನ್. ಅದನ್ನೆಲ್ಲ ಹೋಗಿ ಕೆತ್ಕೋದಕ್ಕೆ ಶುರು ಮಾಡಿದ್ರೆ ಏನೋ ಒಂದು ಸಮಸ್ಯೆ ಎದುರಾಗ್ತಾ ಹೋಗುತ್ತೆ. ಸಮಸ್ಯೆ ಇನ್ನೇನು ಇಲ್ಲ, ನಮ್ಮ ಸುತ್ತಮುತ್ತ ಇರುವಂತಹ ವಂಡರ್ಫುಲ್ ಅಟ್ಮಾಸ್ಫಿಯರ್, ವಂಡರ್ಫುಲ್ ನೇಚರ್ನ ನಾವೇ ಕಡಿದು ಹಾಳು ಮಾಡ್ತಿದೀವಿ ಅಂತ. ಕಮಿಂಗ್ ಟು ದಿಸ್ ರಿಸರ್ವೇಶನ್ ಆಫ್ 10% ರಿಸರ್ವೇಶನ್ ನ ಮೇಲ್ವರ್ಗಕ್ಕೆ ಕೊಟ್ಟಿದೀವಿ ಅಂದ ತಕ್ಷಣ ಕೆಳವರ್ಗದವರು ಅದು ಬ್ರಾಹ್ಮಣರೇ ಅಂತ ಹೇಳಿದ್ರು. ಬ್ರಾಹ್ಮಣರು ಅದನ್ನ ಫೈನ್ ಆಗಿ ಒಪ್ಕೊಂಡ್ಬಿಟ್ರು. ಮೇಲ್ವರ್ಗ ಅಂದ ತಕ್ಷಣ ಬ್ರಾಹ್ಮಣರೇನೆ ಅಂತ ಅಷ್ಟು ನಿರ್ದಿಷ್ಟವಾಗಿ ಹೇಳಿದಂತ ಆ ಗುಂಪಿಗೆ ಯಾಕೆ ಬೇರೆ ಯಾರು ಮೇಲ್ವರ್ಗದಲ್ಲಿ ಇದ್ದಾರೆ ಅಂತ ಅನ್ನಿಸ್ಲೇ ಇಲ್ವಾ? ಈಗಾಗಲೇ ಮೈಸೂರು ಸಂಸ್ಥಾನ 100 ವರ್ಷಗಳಿಂದ ರಿಸರ್ವೇಶನ್ ನ ಕೊಟ್ಕೊಂಡು ಬಂದಿದೆ. 100 ವರ್ಷಗಳಿಂದ ರಿಸರ್ವೇಶನ್ ನ ಅನುಭವಿಸ್ತಿರುವ ಈ ಕೆಳವರ್ಗ ಆರ್ ವಿಚ್ ಎವರ್ ಕ್ಯಾಸ್ಟ್ ಇಟ್ ಇಸ್, ಅವರಿಗೆ ಮೇಲ್ವರ್ಗದಲ್ಲಿ ಬಡತನದಲ್ಲಿ ಇರುವಂತಹ ಎಷ್ಟೋ ಜನರಿಗೆ ಈ ರೀತಿಯ ಒಂದು ಸೌಲಭ್ಯ ಸಿಕ್ಕಿದ್ರೆ ಒಳ್ಳೇದಾಗುತ್ತೆ ಅಂತ ಯಾಕೆ ಅನ್ನಿಸ್ತಿಲ್ಲ? ಯಾಕಂದ್ರೆ ಸಮಾಜ ಕಟ್ಟುವ ಕೆಲಸದಲ್ಲಿ ನಿಂತ್ಕೊಂಡಾಗ ಮೇಲು ಕೀಳು ಅನ್ನುವುದನ್ನೆಲ್ಲ ತೆಗೆದು ಹಾಕಬೇಕಾಗಿರುವಂತಹ ಬುದ್ಧಿವಂತಿಕೆಯ ಜಾಗದಲ್ಲಿ ನಾವು ನಿಂತ್ಕೊಂಡಿದ್ದೀವಿ. ಈಗ ನಾನು ಪ್ರಗತಿಪರದಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ, ಹಿಂಗ್ ಮಾಡ್ತೀನಿ ಅಂತ ಅದೇ ಆಗಿ ಹೇಳದ್ನಲ್ಲ, ಅದ್ಯಾವುದೋ ಒಂದಿಷ್ಟು ಜನ ಪ್ರಗತಿಪರರು ಮೋದಿ ಫೋಬಿಯಾ ಅಟ್ಯಾಕ್ ಆದಂಗೆ ಇನ್ನೊಂದಿಷ್ಟು ಜನ ಪ್ರಗತಿಪರರು ನಾವು ದಲಿತರು ಅನ್ನೋ ಫೋಬಿಯಾದಲ್ಲಿ ಅಟ್ಯಾಕ್ ಮಾಡ್ಕೊಂಡು ನಮ್ಮನ್ನಾವೇ ಒಂದು ಶೆಲ್ಲೊಳಗೆ ಬಂಧಿಸಿಟ್ಕೊಂಡು ಯಾಕೆ ಹೀಗೆ ಸಮಾಜ ಕಟ್ಟುವ ಕೆಲಸದಲ್ಲಿ ಸಮಸ್ಯೆಗಳನ್ನು ತಂದ್ಕೋತಿದ್ದೀವಿ ಅಂತ ಅರ್ಥ ಆಗೋದಿಲ್ಲ. ಈ ಎಲ್ಲಾ ವಿಚಾರಗಳನ್ನು ಇಟ್ಕೊಂಡು ನಾನು ನಿಮ್ಮನ್ನ ಅಗೇನ್ ಕೇಳ್ತಾ ಹೋಗ್ತೀನಿ, ಯಾಕೆ ನೀವು ಕೂಡ ಈ ವಿಚಾರದ ಆಳಕ್ಕಿಳಿದು ಆಚೆಯೇ ನಿಂತು ಸಮಥಿಂಗ್ ವಿಚ್ ಇಸ್ ವಿತ್ ಇನ್ ಅಂಡ್ ಬಿಯಾಂಡ್ ಥಿಂಕ್ ಮಾಡಬಾರ್ದು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ, ಒಬ್ಬ ನಟ ಯಶ್ ಅನ್ನುವ ಒಬ್ಬ ನಟನ ಹುಟ್ಟು ಹಬ್ಬವನ್ನ ಆತ ಆಚರಿಸ್ಕೊಳ್ಳದೆ ಇರುವುದನ್ನ ಮನಸ್ಸಿನಲ್ಲಿಟ್ಕೊಂಡು ಅವರ ಒಬ್ಬ ಅಭಿಮಾನಿ ಬೆಂಕಿ ಹಚ್ಕೊಂಡು ಇವತ್ತು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ ಅಂತ ಇದು ಕೂಡ ಒಂದು ವಿಚಾರ ಪತ್ರಿಕೆಯಲ್ಲಿ ಕಂಡಿತು. ಈ ಎಲ್ಲವನ್ನು ನೋಡ್ತಾ ಹೋದಾಗ ಏನನ್ಸುತ್ತೆ ಅಂದ್ರೆ, ನಾವು ವಿಚಾರಗಳನ್ನ ಸರಿಯಾಗಿ ವಿಚಾರಿಸದೆ ಯಾವುದೋ ಕೆಲ್ಸಕ್ಕೆ ಕೈ ಹಾಕೋದ್ರಿಂದ ಎಡವಟ್ಟುಗಳಾಗತ್ತೆ ಅಂತ. ನನ್ನ ಬೆನಿಫಿಟ್ ಮಾತ್ರ ಅಲ್ಲ, ಮುಂದಿನ ಪೀಳಿಗೆಯ ಬೆನಿಫಿಟ್ ಗಳನ್ನು ನೋಡ್ಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಸ್ಟಾರ್ಟ್ ಥಿಂಕಿಂಗ್ ವಿತ್ ಇನ್ ಅಂಡ್ ಬಿಯಾಂಡ್. ಅಂಡ್ ಮನದಾಳದ ಮನದಾಚೆ ಏನಿದೆ ಅನ್ನೋದನ್ನ ಹುಡುಕ್ತಾ ಮಾತಾಡ್ತಾ ಅದನ್ನ ವಿಚಾರ ಮಾಡಿದಾಗ ಮಾತ್ರ ಹೊಸ ದಿಕ್ಕಿನೆಡೆಗೆ, ಹೊಸ ದಿಗಂತದೆಡೆಗೆ, ಹೊಸ ಸಮಾಜ ಕಟ್ಟುವ ಕೆಲಸದ ಕಡೆಗೆ ಏನಾದ್ರೂ ಮಾಡಬಹುದು ಅಂತ ನನಗನ್ಸುತ್ತೆ. ನೀವೇನಂತೀರಾ ಅನ್ನೋದನ್ನ ದಯವಿಟ್ಟು ತಿಳಿಸಿ.